ಭಗವದ್ಗೀತೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯಲಾಗುತ್ತದೆ. ವಿಷಾದ ಎಂದರೆ ದುಃಖ ಅಥವಾ ಖಿನ್ನತೆ ಮತ್ತು ಯೋಗ ಎಂದರೆ ಒಂದಾಗುವುದು. ಇಲ್ಲಿ ಅರ್ಜುನನ ದುಃಖವೇ ಭಗವಂತನೊಂದಿಗೆ ಅವನನ್ನು ಒಂದುಗೂಡಿಸುವ ದಾರಿಯಾಗುತ್ತದೆ. ಈ ಅಧ್ಯಾಯವು ಕುರುಕ್ಷೇತ್ರ ಯುದ್ಧದ ಆರಂಭದ ಸನ್ನಿವೇಶವನ್ನು ವಿವರಿಸುತ್ತದೆ ಮತ್ತು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಚಿತ್ರಿಸುತ್ತದೆ. ಇದು ಭಗವದ್ಗೀತೆಯ ಜ್ಞಾನೋದಯಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಹಿನ್ನೆಲೆ ಮತ್ತು ಸನ್ನಿವೇಶ. ಕೌರವರು ಮತ್ತು ಪಾಂಡವರ ನಡುವಿನ ರಾಜ್ಯದ ವಿವಾದವು ಮಹಾಭಾರತ ಯುದ್ಧಕ್ಕೆ ಕಾರಣವಾಗುತ್ತದೆ. ಯುದ್ಧವನ್ನು ತಪ್ಪಿಸಲು ನಡೆದ ಎಲ್ಲಾ ಮಾತುಕತೆಗಳು ವಿಫಲವಾದ ನಂತರ ಎರಡೂ ಸೇನೆಗಳು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಸನ್ನದ್ಧವಾಗಿ ನಿಲ್ಲುತ್ತವೆ. ಅಧ್ಯಾಯದ ಪ್ರಮುಖ ಘಟನೆಗಳು. 1. ಧೃತರಾಷ್ಟ್ರನ ಪ್ರಶ್ನೆ. ಕುರುಡು ರಾಜನಾದ ಧೃತರಾಷ್ಟ್ರನು ಯುದ್ಧದ ಘಟನೆಗಳನ್ನು ನೇರವಾಗಿ ನೋಡಲು ಸಾಧ್ಯವಾಗದ ಕಾರಣ ತನ್ನ ಕಾರ್ಯದರ್ಶಿ ಸಂಜಯನಿಗೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿರುವ ನನ್ನವರು ಕೌರವರು ಮತ್ತು ಪಾಂಡವರು ಏನು ಮಾಡಿದರು ಎಂದು ಕೇಳುತ್ತಾನೆ. ಇಲ್ಲಿ ನನ್ನವರು ಮತ್ತು ಪಾಂಡವರು ಎಂದು ಪ್ರತ್ಯೇಕಿಸಿ ಮಾತನಾಡುವುದು ಅವನ ಪಕ್ಷಪಾತವನ್ನು ತೋರಿಸುತ್ತದೆ. 2. ಸೇನೆಗಳ ವೀಕ್ಷಣೆ ಮತ್ತು ಶಂಖನಾದ. ಸಂಜಯನು ಯುದ್ಧಭೂಮಿಯ ದೃಶ್ಯವನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ. ಪಾಂಡವರ ಸೇನೆಯನ್ನು ಕಂಡು ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಬಳಿ ಹೋಗಿ ಎರಡೂ ಕಡೆಯ ಪ್ರಮುಖ ಯೋಧರ ಬಗ್ಗೆ ವಿವರಿಸುತ್ತಾನೆ. ನಂತರ ಯುದ್ಧದ ಆರಂಭವನ್ನು ಸೂಚಿಸಲು ಭೀಷ್ಮ ಪಿತಾಮಹರು ತಮ್ಮ ಶಂಖವನ್ನು ಊದುತ್ತಾರೆ. ಉತ್ತರವಾಗಿ ಪಾಂಡವರ ಕಡೆಯಿಂದ ಶ್ರೀಕೃಷ್ಣ, ಅರ್ಜುನ ಮತ್ತು ಇತರರು ತಮ್ಮ ತಮ್ಮ ಶಂಖಗಳನ್ನು ಊದುತ್ತಾರೆ. ಈ ಶಂಖಗಳ ಗಂಭೀರ ನಾದವು ಯುದ್ಧದ ಭಯಾನಕತೆಯನ್ನು ಸೂಚಿಸುತ್ತದೆ. 3. ಅರ್ಜುನನ ರಥವನ್ನು ಮಧ್ಯದಲ್ಲಿ ನಿಲ್ಲಿಸಲು ಕೋರಿಕೆ. ಈ ಸಮಯದಲ್ಲಿ ಅರ್ಜುನನು ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ, ಅಚ್ಯುತ, ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು, ನಾನು ಯಾರೊಂದಿಗೆ ಯುದ್ಧ ಮಾಡಬೇಕೆಂದು ನೋಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. 4. ಅರ್ಜುನನ ವಿಷಾದ, ದುಃಖ. ಶ್ರೀಕೃಷ್ಣನು ರಥವನ್ನು ಭೀಷ್ಮ ಮತ್ತು ದ್ರೋಣರಂತಹ ಹಿರಿಯರ ಮುಂದೆ ನಿಲ್ಲಿಸಿದಾಗ ಅರ್ಜುನನು ತನ್ನ ಎದುರಾಳಿ ಸೈನ್ಯದಲ್ಲಿ ತನ್ನ ಅಜ್ಜ, ಗುರುಗಳು, ಸಹೋದರರು, ಮಕ್ಕಳು, ಮೊಮ್ಮಕ್ಕಳು ಮತ್ತು ಇತರ ಸಂಬಂಧಿಕರನ್ನು ನೋಡುತ್ತಾನೆ. ತನ್ನ ಸ್ವಂತ ಬಂಧುಗಳ ವಿರುದ್ಧ ಹೋರಾಡಿ ಅವರನ್ನು ಕೊಲ್ಲಬೇಕಾದ ಆಲೋಚನೆಯಿಂದ ಅವನ ಹೃದಯ ಕರಗುತ್ತದೆ. ಅರ್ಜುನನ ದುಃಖಕ್ಕೆ ಕಾರಣಗಳು. ಅರ್ಜುನನು ಯುದ್ಧ ಮಾಡದಿರಲು ಶ್ರೀಕೃಷ್ಣನಿಗೆ ಹಲವಾರು ಕಾರಣಗಳನ್ನು ನೀಡುತ್ತಾನೆ. ಮಮಕಾರ ಮತ್ತು ಕರುಣೆ. ಕೃಷ್ಣ, ನನ್ನ ಸ್ವಂತ ಜನರನ್ನು ಕೊಂದು ನಾನು ಹೇಗೆ ಸುಖವಾಗಿರಲು ಸಾಧ್ಯ? ಈ ರಾಜ್ಯ, ಭೋಗ ಅಥವಾ ಜೀವನದಿಂದ ಏನು ಪ್ರಯೋಜನ ಎಂದು ಅರ್ಜುನನು ಹೇಳುತ್ತಾನೆ. ಅವನ ಮನಸ್ಸು ಕರುಣೆ ಮತ್ತು ಮಮಕಾರದಿಂದ ತುಂಬಿಹೋಗುತ್ತದೆ. ಪಾಪದ ಭಯ. ತನ್ನ ಬಂಧುಗಳನ್ನು ಕೊಲ್ಲುವುದು ಮಹಾಪಾಪದ ಕಾರ್ಯ ಎಂದು ಅರ್ಜುನನು ಭಾವಿಸುತ್ತಾನೆ. ಇವರನ್ನು ಕೊಂದರೆ ನಮಗೆ ಪಾಪವುಂಟಾಗುತ್ತದೆ ಎಂದು ಅವನು ಚಿಂತಿಸುತ್ತಾನೆ. ಕುಲನಾಶದ ಚಿಂತೆ. ಯುದ್ಧದಿಂದಾಗಿ ಕುಲವು ನಾಶವಾಗುತ್ತದೆ. ಕುಲ ನಾಶವಾದರೆ ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತವೆ. ಇದರಿಂದಾಗಿ ಕುಲದ ಸ್ತ್ರೀಯರು ದಾರಿ ತಪ್ಪುತ್ತಾರೆ ಮತ್ತು ವರ್ಣಸಂಕರ ಉಂಟಾಗುತ್ತದೆ. ಇದು ಇಡೀ ಸಮಾಜದ ಪತನಕ್ಕೆ ಕಾರಣವಾಗುತ್ತದೆ ಎಂದು ಅವನು ವಾದಿಸುತ್ತಾನೆ. ಪಿತೃಗಳಿಗೆ ಅಗೌರವ. ವರ್ಣಸಂಕರದಿಂದಾಗಿ ಪಿತೃಗಳಿಗೆ ಪಿಂಡ ಮತ್ತು ನೀರಿನ ಕ್ರಿಯೆಗಳು ನಿಂತು ಹೋಗುತ್ತವೆ. ಇದರಿಂದ ಅವರು ನರಕಕ್ಕೆ ಬೀಳುತ್ತಾರೆ ಎಂದು ಅರ್ಜುನನು ಆತಂಕ ವ್ಯಕ್ತಪಡಿಸುತ್ತಾನೆ. ಈ ಎಲ್ಲಾ ಕಾರಣಗಳಿಂದಾಗಿ ಅರ್ಜುನನ ಶರೀರವು ನಡುಗಲು ಪ್ರಾರಂಭಿಸುತ್ತದೆ. ಅವನ ಬಾಯಿ ಒಣಗುತ್ತದೆ ಮತ್ತು ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ಜಾರಿ ಬೀಳುತ್ತದೆ. ಅವನು ಯುದ್ಧ ಮಾಡಲು ಅಸಮರ್ಥನಾಗಿ ದುಃಖದಿಂದ ರಥದಲ್ಲಿ ಕುಳಿತು ಬಿಡುತ್ತಾನೆ. ಹೀಗೆ ಮೊದಲನೇ ಅಧ್ಯಾಯವು ಅರ್ಜುನನ ತೀವ್ರವಾದ ಮಾನಸಿಕ ಸಂಘರ್ಷವನ್ನು ಮತ್ತು ಅವನ ಯುದ್ಧ ವಿಮುಖತೆಯನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಈ ವಿಷಾದದ ಸ್ಥಿತಿಯೇ ಮುಂದೆ ಶ್ರೀಕೃಷ್ಣನು ನೀಡುವ ಭಗವದ್ಗೀತೆಯ ಅಮರ ಸಂದೇಶಕ್ಕೆ ಕಾರಣವಾಗುತ್ತದೆ. ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯಯೋಗ ಸಂಪೂರ್ಣ ವಿವರಣೆ. ಭಗವದ್ಗೀತೆಯ 2ನೇ ಅಧ್ಯಾಯವಾದ ಸಾಂಖ್ಯಯೋಗವು ಇಡೀ ಗೀತೆಯ ಸಾರಾಂಶವನ್ನು ಒಳಗೊಂಡಿದೆ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ತನ್ನ ಬಂಧುಗಳು ಮತ್ತು ಗುರುಗಳ ವಿರುದ್ಧ ಹೋರಾಡಲು ನಿರಾಕರಿಸಿ ದುಃಖದಿಂದ ಕುಸಿದುಬಿದ್ದ ಅರ್ಜುನನಿಗೆ ಶ್ರೀಕೃಷ್ಣನು ನೀಡಿದ ಉಪದೇಶವು ಇಲ್ಲಿಂದಲೇ ಆರಂಭವಾಗುತ್ತದೆ. ಈ ಅಧ್ಯಾಯವು ಆತ್ಮ, ಕರ್ಮ, ಜ್ಞಾನ ಮತ್ತು ಸ್ಥಿತಪ್ರಜ್ಞತೆಯಂತಹ ಮೂಲಭೂತ ತತ್ವಗಳನ್ನು ಪರಿಚಯಿಸುತ್ತದೆ. ಅರ್ಜುನನ ವಿಷಾದ ಮತ್ತು ಶರಣಾಗತಿ. ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಸ್ವಜನರನ್ನು ನೋಡಿ ಯುದ್ಧದ ಘೋರ ಪರಿಣಾಮಗಳನ್ನು ನೆನೆದು ಗಾಂಡೀವವನ್ನು ಕೆಳಗಿಟ್ಟು ತಾನು ಹೋರಾಡುವುದಿಲ್ಲವೆಂದು ಹೇಳುತ್ತಾನೆ. ಗುರು ಹಿರಿಯರನ್ನು, ಬಂಧುಗಳನ್ನು ಕೊಂದು ಪಡೆಯುವ ರಾಜ್ಯ ಸಾಖವು ನನಗೆ ಬೇಡ.
ಈ ಪಾಪಕೃತ್ಯಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಲೇಸು ಎಂದು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾನೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನಗೆ ಯಾವುದು ಶ್ರೇಯಸ್ಕರವೆಂದು ತಿಳಿಯದೆ ಶ್ರೀಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ, ನಾನು ನಿನ್ನ ಶಿಷ್ಯ, ನನಗೆ ಸರಿಯಾದ ಮಾರ್ಗವನ್ನು ತೋರು ಎಂದು ಪ್ರಾರ್ಥಿಸುತ್ತಾನೆ. ಸಾಂಖ್ಯಯೋಗ, ಆತ್ಮದ ಸ್ವರೂಪ. ಅರ್ಜುನನ ಶೋಕವನ್ನು ದೂರ ಮಾಡಲು ಶ್ರೀಕೃಷ್ಣನು ಮೊದಲು ಆತ್ಮದ ಸ್ವರೂಪವನ್ನು ವಿವರಿಸುತ್ತಾನೆ. ಇದನ್ನೇ ಸಾಂಖ್ಯಯೋಗ ಅಥವಾ ಜ್ಞಾನಯೋಗ ಎಂದು ಕರೆಯಲಾಗುತ್ತದೆ. ಆತ್ಮವು ನಿತ್ಯ ಮತ್ತು ಅವಿನಾಶಿ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಿಗಾಗಿ ನೀನು ಶೋಕಿಸುತ್ತಿರುವೆಯೋ ಅವರಿಗಾಗಿ ಪಂಡಿತರು ಶೋಕಿಸುವುದಿಲ್ಲ. ಹುಟ್ಟು ಮತ್ತು ಸಾವು ಶರೀರಕ್ಕೆ ಮಾತ್ರ, ಆತ್ಮಕ್ಕಲ್ಲ. ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಅದು ಶಾಶ್ವತವಾದದ್ದು, ನಾಶವಿಲ್ಲದ್ದು. ದೇಹದ ಅನಿತ್ಯತೆ. ಹೇಗೆ ಮನುಷ್ಯನು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ, ಹಾಗೆಯೇ ಆತ್ಮವು ಹಳೆಯ, ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಸೇರುತ್ತದೆ. ಆದ್ದರಿಂದ ದೇಹದ ನಾಶಕ್ಕಾಗಿ ದುಃಖಿಸುವುದು ಅಜ್ಞಾನದ ಲಕ್ಷಣ. ಆತ್ಮದ ಗುಣಗಳು. ಆತ್ಮವನ್ನು ಶಸ್ತ್ರಗಳಿಂದ ಕತ್ತರಿಸಲು ಸಾಧ್ಯವಿಲ್ಲ, ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ, ನೀರಿನಿಂದ ನೆನೆಸಲು ಸಾಧ್ಯವಿಲ್ಲ ಮತ್ತು ಗಾಳಿಯಿಂದ ಒಣಗಿಸಲು ಸಾಧ್ಯವಿಲ್ಲ. ಅದು ಸರ್ವವ್ಯಾಪಿ, ಸ್ಥಿರ ಮತ್ತು ಸನಾತನವಾದದ್ದು. ಈ ಜ್ಞಾನವನ್ನು ನೀಡುವ ಮೂಲಕ ಶ್ರೀಕೃಷ್ಣನು ಅರ್ಜುನನಿಗೆ ಅವನ ದುಃಖಕ್ಕೆ ಮೂಲ ಕಾರಣವಾದ ದೇಹ ಮತ್ತು ಆತ್ಮದ ಬಗೆಗಿನ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಲು ಪ್ರಯತ್ನಿಸುತ್ತಾನೆ. ಕರ್ಮಯೋಗ, ನಿಷ್ಕಾಮ ಕರ್ಮದ ಮಹತ್ವ. ಆತ್ಮಜ್ಞಾನದ ನಂತರ ಶ್ರೀಕೃಷ್ಣನು ಕರ್ಮಯೋಗದ ತತ್ವವನ್ನು ಬೋಧಿಸುತ್ತಾನೆ. ಇದು ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸುವ ಮಾರ್ಗವಾಗಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ, ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ. ಕರ್ಮಫಲಕ್ಕೆ ನೀನು ಕಾರಣನಾಗಬೇಡ ಮತ್ತು ಕರ್ಮವನ್ನು ಮಾಡದಿರುವುದರಲ್ಲಿ ನಿನಗೆ ಆಸಕ್ತಿ ಇರಬಾರದು ಎಂದು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ. ಸಮತ್ವಂ ಯೋಗ ಉಚ್ಯತೆ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳನ್ನು ಸಮಾನವಾಗಿ ಸ್ವೀಕರಿಸಿ ಕೇವಲ ತನ್ನ ಕ್ಷತ್ರಿಯ ಧರ್ಮವನ್ನು, ಕರ್ತವ್ಯವನ್ನು ಪಾಲಿಸುವಂತೆ ಅರ್ಜುನನಿಗೆ ಪ್ರೇರೇಪಿಸುತ್ತಾನೆ. ಈ ಸಮಚಿತ್ತದ ಭಾವವನ್ನೇ ಯೋಗ ಎಂದು ಕರೆಯಲಾಗುತ್ತದೆ. ಕರ್ಮಬಂಧನದಿಂದ ಮುಕ್ತಿ. ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳು ನಮ್ಮನ್ನು ಸಂಸಾರ ಚಕ್ರದಲ್ಲಿ ಬಂಧಿಸುತ್ತವೆ. ಆದರೆ ನಿಷ್ಕಾಮವಾಗಿ ಈಶ್ವರಾರ್ಪಣ ಭಾವದಿಂದ ಮಾಡಿದ ಕರ್ಮಗಳು ನಮ್ಮನ್ನು ಬಂಧನದಿಂದ ಮುಕ್ತಗೊಳಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತವೆ. ಸ್ಥಿತಪ್ರಜ್ಞನ ಲಕ್ಷಣಗಳು. ಅಧ್ಯಾಯದ ಕೊನೆಯಲ್ಲಿ ಅರ್ಜುನನು ಸ್ಥಿತಪ್ರಜ್ಞನ, ಸ್ಥಿರವಾದ ಬುದ್ಧಿಯುಳ್ಳವನು ಲಕ್ಷಣಗಳೇನು ಎಂದು ಕೇಳುತ್ತಾನೆ. ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ ಎಂದು ತಿಳಿಯಲು ಬಯಸುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಸ್ಥಿತಪ್ರಜ್ಞನ ಗುಣಗಳನ್ನು ಹೀಗೆ ವಿವರಿಸುತ್ತಾನೆ. ಕಾಮನೆಗಳ ತ್ಯಾಗ. ಅವನು ಮನಸ್ಸಿನಲ್ಲಿರುವ ಎಲ್ಲಾ ಕಾಮನೆಗಳನ್ನು ತ್ಯಜಿಸಿ ತನ್ನ ಆತ್ಮದಲ್ಲಿಯೇ ತೃಪ್ತನಾಗಿರುತ್ತಾನೆ. ಸಮಚಿತ್ತತೆ. ದುಃಖಗಳಲ್ಲಿ ಕುಗ್ಗುವುದಿಲ್ಲ ಮತ್ತು ಸುಖಗಳಲ್ಲಿ ಹಿಗ್ಗುವುದಿಲ್ಲ. ರಾಗ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ. ಇಂದ್ರಿಯ ನಿಗ್ರಹ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಸ್ಥಿತಪ್ರಜ್ಞನು ತನ್ನ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂತೆಗೆದುಕೊಳ್ಳುತ್ತಾನೆ. ಸ್ಥಿರ ಬುದ್ಧಿ. ಅವನ ಬುದ್ಧಿಯು ಸ್ಥಿರವಾಗಿದ್ದು ಇಂದ್ರಿಯ ಸುಖಗಳ ಕಡೆಗೆ ಹರಿಯುವುದಿಲ್ಲ. ಅವನು ಪರಮಾತ್ಮನ ಚಿಂತನೆಯಲ್ಲಿ ಸದಾ ನಿರತನಾಗಿರುತ್ತಾನೆ. ಶಾಂತಿ ಮತ್ತು ಸುಖ. ಇಂತಹ ಸ್ಥಿತಿಯನ್ನು ತಲುಪಿದವನು ಶಾಶ್ವತವಾದ ಶಾಂತಿಯನ್ನು ಮತ್ತು ಸುಖವನ್ನು ಪಡೆಯುತ್ತಾನೆ. ಅವನಿಗೆ ಯಾವುದೇ ಲೌಕಿಕ ಆಸೆಗಳು ಇರುವುದಿಲ್ಲ. ಒಟ್ಟಾರೆಯಾಗಿ ಭಗವದ್ಗೀತೆಯ 2ನೇ ಅಧ್ಯಾಯವು ಜೀವನದ ಸಂಕಷ್ಟಮಯ ಸಂದರ್ಭಗಳಲ್ಲಿ ಹೇಗೆ ಜ್ಞಾನ, ಕರ್ಮ ಮತ್ತು ಸಮಚಿತ್ತತೆಯ ಮೂಲಕ ಸ್ಥಿರವಾಗಿ ನಿಲ್ಲಬೇಕು ಎಂಬುದನ್ನು ಬೋಧಿಸುತ್ತದೆ. ಇದು ಕೇವಲ ಅರ್ಜುನನಿಗೆ ಮಾತ್ರವಲ್ಲದೆ ಸಮಸ್ತ ಮಾನವ ಕುಲಕ್ಕೆ ದಾರಿದೀಪವಾಗಿದೆ.